ಈ ಅಲಂಕಾರ ನೋಡೋದೇ ಒಂದು ಚಂದ, ಭಾಳ ಖುಷಿಯಾಗುತ್ತೆ ಈ ಅಲಂಕಾರ ನೋಡಲಿಕ್ಕೆ. ಚೆನ್ನಾಗಿ ಬಂದಿದೆ ನೋಡಿ. ಇದು ದೊಡ್ಡ ಮರಕ್ಕೆ ಮಹಾಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ. ಈ ಜುಮ್ಕಿಗಳೆಲ್ಲ ನಾನು 10 ಇಯರ್ಸ್ ಬ್ಯಾಕ್ ಮಾಡಿದ್ದು. ಹಾಗೆ ಇತ್ತು, ಕೈಗೆ ಸಿಕ್ಕಿರಲಿಲ್ಲ. ಈ ಸರ್ತಿ ಸಿಕ್ತು, ಹಾಗಾಗಿ ನಾನು ಇದಕ್ಕೆ ಹಾಕಿ ಅಲಂಕಾರ ಮಾಡಿದ್ದೀನಿ ನೋಡಿ. ಇದು ಕನ್ನಿಕಾ ಪರಮೇಶ್ವರಿ ಅಲಂಕಾರ ಮಾಡಿದ್ದೀನಿ. ಇದಕ್ಕೆ ಜಡೆ ಕೂಡ ನಾನೇ ರೆಡಿ ಮಾಡಿ ಈ ಥರ ಅಲಂಕಾರ ಮಾಡಿದ್ದೀನಿ. ಈ ಗೌರಿಗೆ ಕನ್ನಿಕಾ ಪರಮೇಶ್ವರಿ ಅಲಂಕಾರ. ಪಾರ್ವತಿ ಅಲಂಕಾರ ಮಾಡಿದ್ದೀನಿ ಈ ಮರಕ್ಕೆ ನೋಡಿ. ಇದು ಪಾರ್ವತಿ. ವಿಭೂತಿ ಇಡಬೇಕು, ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋಣ ಟೈಮ್ ಇದ್ದಾಗ ಇದಕ್ಕೆ ವಿಭೂತಿ ಇಡಬೇಕಾಗುತ್ತೆ, ಆವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ನಮ್ಮ ಪಾರ್ವತಿ ದೇವಿ. ಇದು ಆಂಡಾಳ್ ಅಲಂಕಾರ ಮಾಡಿದ್ದೀನಿ ಈ ಮರದ ಬಾಗಿಣಕ್ಕೆ ನೋಡಿ. ಈ ಓಲೆಗಳೆಲ್ಲ ಭಾಳ ವರ್ಷಗಳ ಹಿಂದೆ ಮಾಡಿದ್ದು, ಹಾಗಾಗಿ ಇದಕ್ಕೆ ಕುಚ್ಚು ಹಾಕಬೇಕು ಮೇಲೆ. ಅದನ್ನು ತೆಗೆದು ಇವಾಗ ಹುಡುಕಿ ಅದಕ್ಕೆ ಒಂದು 3 ಕುಚ್ಚು ಹಾಕ್ಬಿಟ್ರೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಅದು ಇವಾಗ ಮಾಡಿಬಿಡ್ತೀನಿ. ಇದು ಚಾಮುಂಡೇಶ್ವರಿ. ಈ ಮರದ ಬಾಗಿಣಕ್ಕೆ ಚಾಮುಂಡೇಶ್ವರಿ ಅಲಂಕಾರ ಮಾಡಿದ್ದೀನಿ ನೋಡಿ. ಇದು ಚಾಮುಂಡೇಶ್ವರಿ ಅಲಂಕಾರ. ಇದು ಮಂಗಳ ಗೌರಿ ಅಲಂಕಾರ ಮಾಡಿದ್ದೀನಿ ಈ ಮರಕ್ಕೆ. ಇದು ಮಂಗಳ ಗೌರಿ ಅಲಂಕಾರ ಈ ಮರಕ್ಕೆ ಮಾಡಿರೋದು.